ಇನ್ನು ಮುಖ್ಯವಾಗಿ ನಾನು ಮಾನಸ ಹಾಸ್ಪಿಟಲ್ ಬಗ್ಗೆ ಮಾತಾಡ್ಸಕ್ ಬರ್ತೀನಿ. ಅಂದ್ರೆ ಒಂದು ಗೌರಿಬಿದನೂರಲ್ಲಿ ಒಂದು ಸುಸಜ್ಜಿತವಾದ ಹಾಸ್ಪಿಟಲ್ ಮಾಡ್ಬೇಕನ್ನೋದು ತುಂಬಾ ದಿನದ ಬಯಕೆ ಆಗಿತ್ತು ಅನ್ನೋದು ಕೇಳ್ಪಟ್ಟೆ. ಸೊ ಆ ಒಂದು ಉದ್ದೇಶಕ್ಕೆ ಶಶಿಧರ್ ಸರ್ನ ಡಾಕ್ಟರ್ ಮಾಡಿಸ್ತೀರಿ ಅಥವಾ ನಿಮ್ಮ ಫ್ಯಾಮಿಲಿ ಅವ್ರನ್ನ ಡಾಕ್ಟರ್ ಮಾಡಿಸ್ತೀರಿ. ಹಾಸ್ಪಿಟಲ್ ಓಪನ್ ಮಾಡ್ಸಕ್ ಮುಖ್ಯ ಕಾರಣ ಏನಾಗಿತ್ತು ಸರ್? ಮೆಡಿಕಲ್ ಏಡ್ ನಾನು ಏನು ಹೊಸೂರಿನಲ್ಲಿ ನನಗೆ ಅನಾನುಕೂಲ ಆಗ್ತಾ ಇತ್ತು, ಏನ್ ತರ ತೊಂದರೆ ಆಗ್ತಾ ಇತ್ತು. ಒಂದು ಎಕ್ಸ್ರೇ ಬೇಕಂದ್ರೆ ಹೊಸೂರಿನಲ್ಲಿ ಎಕ್ವಿಪ್ ಮಾಡೋದಕ್ಕಾಗಲ್ಲ. ಅಫೋರ್ಡಬಿಲಿಟಿ ಏನು ಇರ್ಲಿಲ್ಲ ನನಗೆ. ಅಷ್ಟು ಆವಾಗಿನ ಕಾಲಕ್ಕೆ ಒಂದು ಎಕ್ಸ್ರೇ ಪ್ಲಾಂಟ್ ಹಾಕೋದಕ್ಕೆ 30,000 ರೂಪಾಯಿ ತಗೊಂಡ್ರು ಗೌರಿಬಿದನೂರಲ್ಲಿ. ನಾನು ಒಬ್ನೇ ಹಾಕೋದಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ನಾನು ಹಾಕಿದ್ಮೇಲೆ ವರ್ಕೌಟ್ ಆಗೋದಿಲ್ಲ. ನಾನು ಏನೋ ವಾರಕ್ಕೋ 15 ದಿನಕ್ಕೋ ಪ್ರಾಫಿಟಬಿಲಿಟಿ ದೃಷ್ಟಿಯಿಂದ ನೋಡಿದ್ರೆ ಅದು ವರ್ಕೌಟ್ ಆಗ್ತಾ ಇರ್ಲಿಲ್ಲ. ಅದಕ್ಕೇನೆ ನಾನು ಏನ್ ಮಾಡಿದೆ, ಶಂಕರ್ ಭಟ್ನ ಸಹಾಯ ತಗೊಂಡು ಗೌರಿಬಿದನೂರಿನಲ್ಲಿ ಇನ್ಸ್ಟಾಲ್ ಮಾಡಿದೆ. ಸೊ ಹೀಗೆ ಮೆಡಿಕಲ್ ಏಡ್ ನಾವು ಕೊಡ್ತಾ ಇದ್ದ ಕಾಲಕ್ಕೆ ನ್ಯೂನತೆಗಳು ಆದಂತಹದ್ದು. ಹೀಗೆ ನಮ್ಮ ಪ್ರೊಫೆಷನ್ ಅಲ್ಲಿ ಒಂದು ಲ್ಯಾಬ್ರೇಟರಿ ಇರ್ತಾ ಇರ್ಲಿಲ್ಲ. ಯಾರಾದ್ರೂ ಒಬ್ರು ಪೇಷಂಟ್ ಬಂದ್ರೆ ಅವ್ನ ಹಿಮೋಗ್ಲೋಬಿನ್ ಎಷ್ಟಿದೆ ನೋಡ್ಬೇಕು ಅಂತಂದ್ರೆ ಸೌಕರ್ಯ ಇಲ್ಲ. ಅಂದಾದ್ಮೇಲೆ ನಾನು ಗೆಸ್ ಮಾಡ್ಬೇಕು, ಏನು ತುಂಬಾ ಅನಿಮಿಕ್, ಏನು ಸ್ಟೆಥೋಸ್ಕೋಪ್ ಇಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ, ಹಾರ್ಟ್ ಬೀಟಿಂಗ್ಸ್ ನಲ್ಲಿ ಗೊತ್ತಾಗುತ್ತೆ. ಅದೊಂದು ಬಿಟ್ರೆ ಬೇರೆ ಯಾವ್ದನ್ನು ಇರ್ಲಿಲ್ಲ. ಸೊ ಹೀಗಾಗಿ ನಾನು ಗೌರಿಬಿದನೂರಿನಲ್ಲಿ ಯಾಕೆ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಉತ್ತರ ಅಂದ್ರೆ ಇದೆ. ಶಂಕರ್ ಭಟ್ ಸಹಾಯದಿಂದ ನಾವು ಅಲ್ಲಿ ಮಾನಸ ಮೆಡಿಕಲ್ ಸೆಂಟರ್ ಶುರು ಮಾಡಿದ್ವಿ. ಇವತ್ತಿಗೂ ಅದನ್ನು ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ. ಆಕ್ಚುಲಿ ಮೂಲಭೂತವಾಗಿ ಹೇಳ್ಬೇಕಂದ್ರೆ ಸೌಕರ್ಯಗಳಲ್ಲಿ ಏನು ಕೊರತೆ ಇಲ್ಲ. ಒಂದು ಸರ್ಜರಿ ಅಂತ ಬಂದಾಗ ಶಶಿಧರ್ ಸರ್ನೇ ಇದ್ದಾರೆ, ಮತ್ತೆ ಒಳ್ಳೊಳ್ಳೆ ಫ್ಯಾಕಲ್ಟಿ ಕೂಡ ಇದೆ, ತೊಂದರೆ ಇಲ್ಲ. ಸೊ ಮುಖ್ಯವಾಗಿ ಈಗ ನೀವು ಗ್ರಾಮೀಣ ಭಾಗಕ್ಕೆ ಸೇವೆ ಸಲ್ಲಿಸಬೇಕಾದ್ರು ನಿಮ್ಮ ಥಾಟ್ ಆಗಿತ್ತು. ಮುಖ್ಯವಾಗಿ ಒಬ್ಬರಿಗೆ ಅದು ಹಿಂಡ್ ಆಗ್ಲಿಲ್ಲ, ನಿಮ್ಮ ಎಂಟೈರ್ ಫ್ಯಾಮಿಲಿ ಅವರಿಗೆ ನೀವು ಒಂದು ಕಾನ್ಸೆಪ್ಟ್ ನ ತಲೆ ಕುಂತೀರಿ. ಸೊ ಎಲ್ಲರೂ ಗ್ರಾಮೀಣ ಭಾಗಕ್ಕೆ ಸೇವೆ ಸಲ್ಲಿಸಬೇಕು ಅನ್ನೋದು ಮೂಡಿಸ್ತೀರಾ. ಸೊ ಇದು ಯಾವ ಕಾರಣಕ್ಕೆ ಅಂತ? ನಾನು ಏನು 50 ವರ್ಷ ಕಷ್ಟಪಟ್ಟೆ, ಅದೇ ಕಷ್ಟ ಮಕ್ಕಳಿಗೂ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ತಾಲೂಕು ಕೇಂದ್ರಕ್ಕೆ ನಾನು ಶಿಫ್ಟ್ ಮಾಡಿದೆ. ತಾಲೂಕು ಡಾಕ್ಟರ್ HS ಶಶಿಧರ್ ಕುಮಾರ್ ಅವರು ಫಸ್ಟ್ ಇಯರ್ MBBS ದಾವಣಗೆರೆಗೆ ಸೇರಿದ ವರ್ಷನೇ ನನ್ನ ಮನಸ್ಸಿಗೆ ಶುರು ಆಯ್ತು ಈ ಒಂದು ಐಡಿಯಾ. ಅದಾದ್ಮೇಲೆ ಒಂದು 2 ವರ್ಷನೂ 3 ವರ್ಷನೂ ಸುಮ್ಮನೆ ಇದ್ದು ಗೌರಿಬಿದನೂರಲ್ಲಿ ಇವಾಗಿರ್ತಕ್ಕಂಥ ಒಂದು ಜಾಗನ ಕೊಂಡ್ಕೊಂಡೆ. ಅದು ಸೇಂದಿ ನಂಜಪ್ಪನವ್ರದ್ದು ಹೊಸದಾಗಿ ಮಾಡಿದಂತ ಒಂದು ಲೇಔಟ್. ಅದರಲ್ಲಿ 2 ನಾನು ತಗೊಂಡೆ, 2 ಶಂಕರ್ ಭಟ್ ತೆಗೆದುಕೊಂಡ್ರು. ಆಮೇಲೆ ಶಂಕರ್ ಭಟ್ ಊರು ಬಿಟ್ಟು ಹೋಗುವಂತ ಒಂದು ಸನ್ನಿವೇಶ ಬಂದಾಗ ಮತ್ತು ನಮ್ಗೆ ಇನ್ನೆರಡು ಸಾಕಾಗಲ್ಲ, ಇನ್ನೆರಡು ಬೇಕು ಅನ್ನೋ ಒಂದು ಅಭಿಪ್ರಾಯ ಬಂದಾಗ ಶಂಕರ್ ಭಟ್ನ ರಿಕ್ವೆಸ್ಟ್ ಮಾಡ್ಕೊಂಡೆ. ಅವರು 2 ಸೈಟ್ಗಳನ್ನು ನಮಗೆ ಕೊಟ್ಟರು. ಒಟ್ಟು 4 ಸೈಟ್ ಆಯ್ತು. 35-40 4 ಸೈಟ್ ನಲ್ಲಿ ಡಾಕ್ಟರ್ ಶಶಿಧರ್ ಡಾಕ್ಟ್ರು MBBS ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸರಿಯಾಗಿ ರೆಡಿ ಮಾಡಿದೆ ಅದನ್ನು. ಅವರು ದಾವಣಗೆರೆಯಿಂದ ಬರ್ತಾ ಇದ್ದಂಗೆನೆ ಮೆಡಿಕಲ್ ಕಾಲೇಜ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆದ್ರು. ಪ್ರೊಫೆಸರ್ ಆದ ಬೆಳಗ್ಗೆ ಹೊತ್ತು ಅಲ್ಲಿ ಮಾಡೋರು, ಸಾಯಂಕಾಲದ ಕೊರಿದ್ರು. ಹೀಗೆ ಮಾಡಿ ಆಮೇಲೆ ಒಂದ್ ಸ್ವಲ್ಪ ದಿನ ಮಾತ್ರ ಒಂದ್ 2-3 ತಿಂಗಳು ರತ್ತಮ್ಮ ಅಂತ ಇದ್ದಾರೆ, ಇವಾಗ ನಮ್ಮ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಡೋದಕ್ಕೆ ಅವ್ರಿಗೆ ಸ್ವಲ್ಪ ಜಾಗ ಕೊಟ್ಟು ಅವಾಗ್ಲೇ ನಮ್ಗೆ ಇನ್ ಪೇಷಂಟ್ಸ್ಗೆ 15 ಜನಕ್ಕೆ ಇನ್ ಪೇಷಂಟ್ಸ್ ನ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಆ ಬಿಲ್ಡಿಂಗ್ ಸಾಕಾಗ್ತಾ ಇತ್ತು. ಸೊ ಬಾಡಿಗೆ ಕೊಟ್ಟು ಅದನ್ನ ತೆಗೆದುಕೊಂಡು ಅದು ಕೇವಲ ಒಂದು 4-5 ತಿಂಗಳು ಅಥವಾ ಒಂದು 6 ತಿಂಗಳು ಇದ್ರೂ ಇರ್ಬೋದು ಅಷ್ಟೇ. ಅಷ್ಟರೊಳಗಾಗಿ ನಾನು ಬಿಲ್ಡಿಂಗ್ ರೆಡಿ ಮಾಡಿದೆ. ಈ ಬಿಲ್ಡಿಂಗ್ ಶಶಿಧರ್ ಡಾಕ್ಟರ್ ಬಂದು ಕಾಲಿಡೋ ಅಷ್ಟೊತ್ತಿಗೆ ಸರಿಯಾಗಿ ಇದು ರೆಡಿ ಆಯ್ತು. ಕೆಲವೆಲ್ಲ ಕಿಟಕಿ ಅಂತೆ, ಬಾಗಿಲಂತೆ ಅಂತವೆಲ್ಲ ಸ್ವಲ್ಪ ಹೈಟೆಕ್ ಸಾಮಾನುಗಳು ಬೆಂಗಳೂರಿನಿಂದ ತರವಾಗಾಯ್ತು. ಅದೆಲ್ಲನೂ ಶಶಿಧರ್ ಡಾಕ್ಟರ್ ಪಾಪ ಮಾಡ್ಕೊಂಡ್ರು. ನಾನು ಮೇನ್ ಸ್ಟ್ರಕ್ಚರ್ ಎಲ್ಲಾನು ನನಗೆ ಒಬ್ಬ ಕಾಂಟ್ರಾಕ್ಟರ್ ಸಿಕ್ಕಿದ್ದ, ಗೋಪಾಲ್ ಸ್ವಾಮಿ ಅಂತಾನೆ, ಅವನು ಎಲ್ಲ ಪಾಪ ಮಾಡ್ಕೊಟ್ರು. ಸೊ ಶಶಿಧರ್ ಡಾಕ್ಟರ್ ಕೋರ್ಸ್ ಮುಗಿತಾ ಇದ್ದಂಗೆನೆ ದಾವಣಗೆರೆದು ಮತ್ತು ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ವ್ಯವಹಾರ ಮುಗಿತಾ ಇದ್ದಾಗೇನೆ
ಆಲ್ ದಿ 24 ಅವರ್ಸ್ ಇಲ್ಲಿ ಇರೋದಕ್ಕೆ ಏನ್ ಸೌಕರ್ಯ ಬೇಕು, ಆಗಿನ ಕಾಲಕ್ಕೆ ಒಂದು ಸರ್ಜನ್ಗೆ ಇಂಥ ಫೆಸಿಲಿಟೀಸ್ ಬೇಕು. ಯಾವ ಸರ್ಜನ್ ಕೂಡ ಬರ್ತಾ ಇರ್ಲಿಲ್ಲ ಗೋರಿಬಿದನೂರ್ಗೆ. ಗೌರ್ಮೆಂಟ್ ಹಾಸ್ಪಿಟಲ್ ಪೋಸ್ಟ್ ಮಾಡಿದ್ರೆ ಕಡ್ಡಾಯವಾಗಿ ಬರ್ಬೇಕಾದವ್ರು ಮಾತ್ರ ಒಬ್ರು ಇಬ್ರು ಬರೋದು. ಪ್ರೈವೇಟ್ ಆಗಿ ಎಲ್ಲಾನು ಅಂಡರ್ ಗ್ರಾಜುಯೇಷನ್ LMP ಹೀಗೆ ಈ ತರ ಮಾಡ್ಕೊಂಡಂತ ಡಾಕ್ಟರ್ಸ್ ಬರೋದು. ಅವ್ರಿಗೆ ಅಷ್ಟು ಗೊತ್ತಾಗ್ತಾ ಇರ್ಲಿಲ್ಲ. ನಮ್ಮ ಎಂಟೈರ್ ಫ್ಯಾಮಿಲಿ ಎಲ್ಲರೂ ಬರೀ ಡಾಕ್ಟರ್ಸ್. ನಮ್ಮ ಎರಡನೇ ಮಗ ಮಧುಕರ್ ಚಿಕ್ಕಬಳ್ಳಾಪುರದಲ್ಲಿ ಅವನು ಈಸ್ ಎ ಡೆಂಟಲ್ ಸರ್ಜನ್. ಬಟ್ ಅವನ ವೈಫ್ ಮಾತ್ರ ಪೋಸ್ಟ್ ಗ್ರಾಜುಯೇಷನ್ ಇನ್ ಮೆಡಿಸಿನ್, ಗೈನಕಾಲಜಿನಲ್ಲಿ ಸ್ಪೆಷಲಿಸ್ಟ್ ಅಮ್ಮ. ಸೊ ಆಕೆಯ ಒಂದು ಬಲದಿಂದ ಮತ್ತು ಇವನು ಗುಡ್ ವಿಲ್ ಇಂದ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಹಾಸ್ಪಿಟಲ್ ಅವ್ರಿಗೆ ತಾತ್ಕಾಲಿಕವಾದಂತ ಒಂದು ವ್ಯವಸ್ಥೆ ಅಂತ ಅವಾಗ ಮಾಡಿದ್ರು ಕೂಡ ಪರ್ಮನೆಂಟ್ ಆಗಿ ಅವ್ರು ಅಲ್ಲೇ ರಿಸೈಡ್ ಆಗೋರಿಗೆ ಅನುಕೂಲ ಆಗಿದೆ. ಒಟ್ಟಾರೆ ಮಾನಸ ಸಮೂಹ ಸಂಸ್ಥೆಗಳದ್ದು ಒಂದು ಬ್ರಾಂಚಸ್ ತುಂಬಾ ಕಡೆ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಈ ಒಂದು ಸಕ್ಸಸ್ ನೋಡಿದಾಗ ಏನ್ ಅನ್ಸುತ್ತೆ ನಮ್ಗೆ? ಮೈನ್ ಪಿಲ್ಲರ್ ತಾವಾಗಿರೋದ್ರಿಂದ ತುಂಬಾ ಸಂತೋಷ ಆಯ್ತು. ನಮ್ದು ಏನು ನಾವು ಕಲ್ಪನೆ ಮಾಡ್ಕೊಂಡಿದ್ವಿ, ಏನು ಸಾಧಿಸ್ಬೇಕು ಅಂತ ಮನಸ್ಸಿನಲ್ಲಿ ನಿಶ್ಚಯ ಮಾಡ್ಕೊಂಡಿದ್ವಿ, ಅದೆಲ್ಲ ಇಂಪ್ಲಿಮೆಂಟ್ ಆಯ್ತಲ್ಲ ಅಂತಕ್ಕಂಥದ್ದು ಒಳ್ಳೆ ಸಂತೋಷ. ಅದಕ್ಕಾಗಿ ಬೇಕಾದಷ್ಟು ಶ್ರಮನೂ ಪಟ್ಟಿರೋದಾಗಿದೆ, ತ್ಯಾಗನೂ ಮಾಡಿರೋದಾಗಿದೆ. ಹೀಗೆ ಅದರಿಂದ ನಮ್ಮ ಕಠಿಣವಾದಂತ ಪರಿಶ್ರಮದಿಂದ ಪ್ರತಿಫಲ ಸಿಕ್ಕಿದೆ. ಸಿಕ್ಕಿದೆ. ಇವತ್ತು ಇತ್ತೀಚೆಗೆ ಯಲಹಂಕದಲ್ಲಿ ಕೂಡ ಸುಶ್ರುತ ಹಾಸ್ಪಿಟಲ್ ಕೂಡ ಓಪನ್ ಆಗಿದೆ. ಸಾಕಷ್ಟು ಒಂದು ಹೆಚ್ಚು ಕಮ್ಮಿ ಒಂದು 14 ಬ್ರಾಂಚಸ್ಗೂ ಹೆಚ್ಚಿನದಾಗಿ ಯಲಹಂಕ ಹಾಸ್ಪಿಟಲ್ ನಲ್ಲಿ ಸುತ್ತಮುತ್ತಲು 6 ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಯಾವ ಪೇಷಂಟ್ ಹೋದ್ರು ಕೂಡ 1000 ರೂಪೀಸ್ ಮಿನಿಮಮ್ ಅಡ್ಮಿಷನ್ ಫೀಸ್. ಸೊ ಈ ತರ 6 ಹಾಸ್ಪಿಟಲ್ಸ್ ಇದ್ರು ಕೂಡ ನಮ್ಮ ಹಾಸ್ಪಿಟಲ್ಗೆ ರಶ್ ಕಡಿಮೆ ಆಗೇ ಇಲ್ಲ. ಸೊ ನಾವು 300 to 400 ರೂಪೀಸ್ ಮಾತ್ರ ಚಾರ್ಜ್ ಮಾಡೋದು. ಅಂತದ್ರಲ್ಲಿ ಪಾಪ ತುಂಬಾ ಜನ ದೇ ಆರ್ ಮೇಕಿಂಗ್ ಬೆನಿಫಿಟ್ಸ್ ಔಟ್ ಆಫ್ ಹಾಸ್ಪಿಟಲ್ ಕನ್ವೀನಿಯನ್ಸ್. ಮುಖ್ಯವಾಗಿ ಮಾನಸ ಸಮೂಹ ಸಂಸ್ಥೆಗಳು ಅಥವಾ ಮಾನಸ ಮೆಡಿಕಲ್ ಟ್ರಸ್ಟ್ ಮುಖಾಂತರ ನೀವು ಮೆಡಿಕಲ್ ಹೆಲ್ತ್ ಕ್ಯಾಂಪ್ಸ್ ಇರ್ಬೋದು ಅಥವಾ ಕಣ್ಣಿನ ಶಸ್ತ್ರಚಿಕಿತ್ಸೆಗಳ ಶಿಬಿರಗಳನ್ನ ಹಾಕೊಳ್ಳೋದು, ಇದು ಕೂಡ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ಸೊ ಆ ಒಂದು ವಿಚಾರ ಬಗ್ಗೆ ಮಾತಾಡ್ತಾರೆ. ಮೆಡಿಕಲ್ ಕ್ಯಾಂಪ್ ಸೈಮಲ್ಟೇನಿಯಸ್ ಆಗಿ ಡಾಕ್ಟರ್ ಶಶಿಧರ್ ಅವರು ಬಂದ ದಿನದಿಂದಾನೇ ಶುರು ಮಾಡಿದ್ವಿ. ಇವತ್ತು ಫೋಟೋಗ್ರಾಫ್ಸ್ ಇದೆ. ಅಲ್ಲಿ ಮೆಡಿಕಲ್ ಕ್ಯಾಂಪ್ ಶುರು ಮಾಡಿದ್ಮೇಲೆ ನಿಂತೇ ಇಲ್ಲ. ಅದು ಇದುವರೆ ತನಕನೂ ನಡೀತಾ ಇದೆ. ಸುಮಾರು 30 ವರ್ಷದ ಕೆಳಗೆ ಏನು ಐ ಸರ್ಜರಿ ಮಾಡತಕ್ಕಂಥದ್ದು ಫ್ರೀ ಆಫ್ ಕಾಸ್ಟ್, ಅದನ್ನ ನಾವು ನಡೆಸ್ಕೊಂಡು ಬರ್ತಾನೆ ಇದೀವಿ. ನಮ್ಗೆ ಹೆಲ್ಪ್ ಮಾಡ್ತಕ್ಕಂಥವ್ರು ಬೆಂಗಳೂರಿನಿಂದ ಡಾಕ್ಟರ್ ಸೋಲಂಕಿ ಅಂತ ಒಬ್ರು, ಸೋಲಂಕಿ ಹಾಸ್ಪಿಟಲ್ ಅಂತ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕಟ್ಟಿದ್ದಾರೆ. ಅವರು ಹೆಲ್ತ್ ಕ್ಯಾಂಪ್ಗೆ from 30 years they has been freely aiding medical aid to our hospital. ಅದರಿಂದ ಅವ್ರ ಸಹಾಯದಿಂದ ಉಚಿತ ನೇತ್ರ ವೈದ್ಯಕೀಯ ಶಿಬಿರ ಅದನ್ನು ನಾವು ಮಾಡ್ತಾನೆ ಇದೀವಿ. ಇವತ್ತು ನಿಲ್ಲಿಸಿಲ್ಲ. ಇವತ್ತು ಹಿಂದೂಪುರದಿಂದ ಆಂಧ್ರ ಪ್ರದೇಶದಿಂದ ತುಂಬಾ ಜನ ಈ ಒಂದು ಫೆಸಿಲಿಟಿ ತುಂಬಾ ಜನ ಪಡ್ಕೋತಿದ್ದಾರೆ. ಮುಖ್ಯವಾಗಿ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಮಾನಸ ವೃದ್ಧಾಶ್ರಮ ಅದು ಕೂಡ ಓಪನ್ ಮಾಡಿ ತುಂಬಾ ಜನಕ್ಕೆ ಒಂದು ಸೌಲಭ್ಯನ ಕಲ್ಪಿಸ್ಕೊಡ್ತಾ ಇದೀವಿ. ಸೊ ಅದೊಂದು ಒಳ್ಳೆ ಕೆಲಸನೇ ಅಂತ ಹೇಳ್ಬೋದು. ಸೊ ಆ ಒಂದು ಆಶ್ರಮದ ವಿಚಾರ ಮಾತಾಡೋದಂದ್ರೆ 35 ಜನ ಇದ್ದಾರೆ ಇವತ್ತಿನ ದಿನ ಆಶ್ರಮದಲ್ಲಿ. ಅದು ಯಾರು ಇವರು ಇಂಥವ್ರು ಇವ್ರು ಅಂತವ್ರು ಅಂತಕ್ಕಂಥ ಭೇದ ಭಾವ ಹಿಡ್ದಿರ. ಓನ್ಲಿ ಕ್ರೈಟೀರಿಯಾ ಇಸ್ ಪಾವರ್ಟಿ. ಆ ಪಾವರ್ಟಿ ಇರ್ತಕ್ಕಂಥ ವ್ಯಕ್ತಿ ಇವನು ಅಂತ ಗೊತ್ತಾದ ತಕ್ಷಣ ಅವನ್ನ ಅಡ್ಮಿಟ್ ಮಾಡ್ಕೊಡ್ತೀವಿ. ಇವತ್ತಿನ ದಿವಸ 35 ಜನ ತನಕ ಅಡ್ಮಿಟ್ ಮಾಡಿದೀವಿ. 35 ಜನನೂ ಒಳಗಡೆ ಇಟ್ಕೊಂಡು ನಾವು ಅವ್ರಿಗೆ 2 ಹೊತ್ತು ಊಟ, ತಿಂಡಿ, ಕಾಫಿ ಎಲ್ಲಾನು ಪ್ರೊವೈಡ್ ಮಾಡ್ತೀವಿ. ಆಮೇಲೆ ಮೆಡಿಕಲ್ ಏಡ್ ಬಂದಾಗ ನಮ್ಮ ಮಾನಸ ಹಾಸ್ಪಿಟಲ್ ಚಿಕ್ಕಬಳ್ಳಾಪುರಕ್ಕೆ ಕಳಿಸೋದಿಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಕಳಿಸ್ತೀವಿ. ಯಾಕೆಂತಂದ್ರೆ ನಮ್ಗೆ ಅಪವಾದ ಬರ್ಬೋದು, ಏನಾದ್ರು ತೊಂದರೆ ಇವ್ರನ್ನ ನೆಗ್ಲೆಕ್ಟ್ ಮಾಡಿದ್ರು ಅಂತ ಹೇಳಿ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಕಳಿಸ್ತೀವಿ. ಅವರು ಕೂಡ ನಮ್ಮ ಹಾಸ್ಪಿಟಲ್ ಪೇಷಂಟ್ಸ್ ಅಂದ್ರೆ ವಿಶೇಷವಾಗಿ ಗಮನ ಕೊಟ್ಟು ಮಾಡೋ ಹಾಗೆ ನಾವು ಡಾಕ್ಟರ್ಸ್ನ ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀವಿ. ಆಮೇಲೆ ಊಟ ತಿಂಡಿ ಎಲ್ಲಾನು ನಮ್ಮ ಪ್ರಿಮಿಸಸ್ ನಲ್ಲೇ ಮಾಡಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ